ಬಿಗ್ ಬಾಸ್ನ 102ನೇ ದಿನ ವೀಕ್ಷಕರೇ, ಟಿಕೆಟ್ ಟು ಫಿನಾಲ್ಗೆ ನೆಕ್ಸ್ಟ್ ಟಾಸ್ಕ್ ಕೊಳ್ಳಲಾಗುತ್ತೆ. ಅದೇ ಸೀಸಾ ಸಮರ. ಸೀಸಾ ಸಮರದಲ್ಲಿ 15 ಫೂಟು ಉದ್ದ, 1 ಫೂಟ್ ಅಗಲದಷ್ಟು ಹಲಿಗೆಯ ಕಬ್ಬಿಣದ ರಾಡಿನ ಹಲಿಗೆ ಇರುತ್ತೆ. ಅದರಲ್ಲಿ ಒಂದು ಬದಿಯಲ್ಲಿ ವೃತ್ತಾಕಾರದ ಒಂದು ನಿಗದಿತ ಸ್ಥಳದಲ್ಲಿರುತ್ತೆ. ಆ ಸ್ಥಳದಲ್ಲಿ ಬಾಲ್ಗಳನ್ನು ಇನ್ನೊಂದು ಬದಿಯಿಂದ ನಡೆದುಕೊಂಡು ಬಂದು ಹಾಕಬೇಕು. ಹಾಕಿ ವಾಪಸ್ ಬರುವಾಗ ಹಲಿಗೆ ಹಿಂಜೋಲಿ ಆಗುತ್ತೆ. ಆವಾಗ ಮತ್ತೆ ತಂದು ಹೋಗಿ ಮುಂಜೋಲಿ ಮಾಡ್ಕೊಂಡೋಗಿ ಆ ವೃತ್ತಾಕಾರದ ಬಾಕ್ಸಲ್ಲಿ ಹಾಕಬೇಕು. ಇದರಲ್ಲಿ ಸ್ವಲ್ಪ ನಿಯಂತ್ರಣ ತಪ್ಪಿದ್ರು ಬಾಲ್ ಕೆಳಗೆ ಬೀಳ್ತಾ ಇರುತ್ತೆ, ಟಾಸ್ ಸೋಲೋ ಚಾನ್ಸಸ್ ಇರುತ್ತೆ. ಇಂಥದ್ರಲ್ಲಿ ಹನುಮಂತರವರು ಚಾಣಾಕ್ಷತನದಿಂದ ನಿಧಾನಕ್ಕೆ ಹೋಗಿ ಬಾಲ್ ಹಾಕಿ ಮತ್ತೆ ವಾಪಸ್ ಹಿಂಜೋಲಿ ಮುಖಾಂತರ ಬಂದು ಮತ್ತೆ ಬಾಲ್ ತಗೊಂಡೋಗಿ ಮತ್ತೆ ವಾಪಸ್ ವೃತ್ತಾಕಾರದ ಹತ್ರ ಮುಂಜೋಲಿ ಮಾಡ್ಕೊಂಡೋಗಿ ಬಾಲ್ ಬೀಳಾರ್ದಂಗೆ ಚಾಣಾಕ್ಷತನದಿಂದ ಬಾಲ್ಗಳನ್ನು ಹಾಕಿ ಈ ಟಾಸ್ಕನ್ನು ವಿನ್ ಆಗಿ ಫಿನಾಲ್ಗೆ ಎಂಟ್ರಿ ಕೊಡ್ತಾನೆ ವೀಕ್ಷಕರೇ. ಇದರಲ್ಲಿ ಧನ್ರಾಜ್, ಮಂಜು ಅವರು ಹಾಗೂ ಮೋಕ್ಷಿತರವರು ಸೋಲ್ತಾರೆ. ಹಾಗೂ ಹನುಮಂತರವರು ಟಿಕೆಟ್ ಟು ಫಿನಾಲಿಗೆ ಹೋಗಿದ್ದನ್ನು ಬಿಗ್ ಬಾಸ್ನವರು ಅನೌನ್ಸ್ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿಯಾಗಿ ಧನ್ರಾಜ್, ಮಂಜು, ಮೋಕ್ಷಿತರ ಈ ಮೂವರಲ್ಲಿ ಒಬ್ಬರನ್ನು ಟಿಕೆಟ್ ಟು ಫಿನಾಲಿಂದ ಹೊರಗಿಡಬೇಕು ಅಂತೇಳಿ ಬಿಗ್ ಬಾಸ್ನವರು ಅನೌನ್ಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಂಜು ಹಾಗೂ ಗೌತಮಿಯವರು ಒಂದಾಗಿ ಧನ್ರಾಜ್ರವ್ರನ್ನ ಏಕಾಂಗಿ ಮಾಡಿ ಅವ್ರನ್ನ ಮನೆಯಿಂದ ಹೊರಗಿಡ್ತಾರೆ. ಇದನ್ನು ರಜತ್ ವಿರೋಧ ಮಾಡ್ತಾನೆ. ಮೋಕ್ಷಿತಕ್ಕಿಂತ ಧನ್ರಾಜ್ ಬೆಟರ್ ಅಲ್ವಾ, ಮೋಕ್ಷಿತಕ್ಕಿಂತ ಧನ್ರಾಜ್ ಚೆನ್ನಾಗಿ ಆಡಲ್ವಾ ಅನ್ನುವಂಥ ಮಾತನ್ನು ಹೇಳ್ತಾನೆ. ತದನಂತರದಲ್ಲಿ ಕುಹಕವಾಗಿ ನಗ್ತಾರೆ ಎಲ್ಲರೂ. ಧನ್ರಾಜ್ಗೆ ಬಂದಂಥ ಪರಿಸ್ಥಿತಿ, ಎಂಥ ಪರಿಸ್ಥಿತಿ ಬಂತಪ್ಪ ನಿನಗೆ ಅಂತ ಹಾಡಿನ ಮುಖಾಂತನೂ ಹಾಡ್ತಾರೆ. ಇದಾದ ನಂತರ ಹನುಮಂತಿಗೆ ಬಲಗೈಗೆ ಫಿನಾಲೆ ರಿಬ್ಬನನ್ನು ಹಾಕ್ತಾರೆ. ಟಿಕೆಟ್ ಟು ಫಿನಾಲಿಂದ ಹೊರಗುಳಿದಂಥ ಧನ್ರಾಜ್ ಇನ್ನು ಮುಂದೆ ಯಾವುದೇ ಆಟವನ್ನು ಆಡುವಂತಿಲ್ಲ ಅನ್ನುವಂಥ ಮಾತನ್ನು ಬಿಗ್ ಬಾಸ್ನವರು ಅನೌನ್ಸ್ ಮಾಡ್ತಾರೆ. ಈ ಒಟ್ಟಿನಲ್ಲಿ ಟಿಕೆಟ್ ಟು ಫಿನಾಲಿಗೆ ಮೊದಲನೆಯದಾಗಿ ರಜತ್, ಎರಡನೇದಾಗಿ ತ್ರಿವಿಕ್ರಮ್ ಹಾಗೂ ಮೂರನೇದಾಗಿ ಹನುಮಂತರವರು ಮುಟ್ಟದಂಗಾಗುತ್ತೆ ಟಿಕೆಟ್ ಟು ಫಿನಾಲಿಗೆ. ಹಾಗೂ ಆಟದಿಂದ ಆಡಲಿಕ್ಕೆ ಅರ್ಹತೆನೇ ಇರಲಾರ್ದಂಥವ್ರು ಚೈತ್ರ ಹಾಗೂ ಧನ್ರಾಜ್ ಅವರು ಯಾವುದೇ ಆಟದಲ್ಲಿ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನು ಬಿಗ್ ಬಾಸ್ ಹೇಳಿರ್ತಾರೆ. ತದನಂತರದಲ್ಲಿ ಉಳಿದ 4 ಜನರಲ್ಲಿ ಅಂದರೆ ಮಂಜು, ಭವ್ಯ, ಗೌತಮಿ ಹಾಗೂ ಮೋಕ್ಷಿತಾರವರಿಗೆ ಇನ್ನೊಂದು ಟಾಸ್ಕನ್ನು ಕೊಡಲಾಗುತ್ತೆ. ವೆರಿ ಡೇಂಜರಸ್ ಟಾಸ್ಕ್ ಆಫ್ ದಿ ಬಿಗ್ ಬಾಸ್ ಸೀಸನ್ 11. ಈ 4 ಜನರಲ್ಲಿ ಎರಡು ಪ್ರತ್ಯೇಕ ತಂಡವಾಗಿ ಆಟ ಆಡ್ತಾರೆ. ಇದರಲ್ಲಿ ಒಂದು ಶವಾಕಾರದ ಉದ್ದನ ಪೆಟ್ಟಿಗೆಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಮಂಜಿರವರು, ಇನ್ನೊಂದು ಪೆಟ್ಟಿಗೆಯಲ್ಲಿ ಮೋಕ್ಷಿತರವರು ಮಲಗ್ತಾರೆ. 2 ಪ್ರತ್ಯೇಕ ತಂಡಗಳು. ಇದರ ಮೇಲೆ ಹಲಿಗೆ ಕೂಡ ಮುಚ್ಚಿ ಇರುತ್ತೆ. ಅದರ ಒಳಗಡೆ ಮಲಗಬೇಕು. ಬಿಗ್ ಬಾಸ್ ತಂಡದಿಂದ ಪೈಪ್ ಮುಖಾಂತರ ನೀರನ್ನು ಹಾಕಲಾಗುತ್ತೆ. ಆ ಬಾಕ್ಸ್ನಲ್ಲಿರುವಂಥ ನೀರುಗಳನ್ನು ಒಂದು ಜಗ್ನಿಂದ ತೆಗೆದುಕೊಂಡು ಹೋಗಿ ಪ್ರತ್ಯೇಕವಾದ ಒಂದು ಬ್ಯಾರಲಲ್ಲಿ ಹಾಕಬೇಕು. ಈ ರೀತಿಯಿಂದ ಆಡ್ತಾ ಇರಬೇಕು. ಈ ರೀತಿಯಲ್ಲಿ ಆಡ್ತಿರುವಾಗ ಮಲಗಿರ್ತಾರಲ್ಲ ಎಲ್ಲ ಮುಳುಗೋಗ್ತಾರೆ. ಮೂಗಿನ ಮಟ್ಟ, ಬಾಯಿ ಮಟ್ಟಕ್ಕೆ ಎಲ್ಲ ರೀತಿಯಿಂದ ನೀರು ಬಂದುಬಿಡುತ್ತೆ. ಇನ್ನೇನು ಇದಿದೆಯಲ್ಲ ಬಾಕ್ಸಿನ ಇದಾವ ನೋಡಿ ಸರಪಳಿ ಥರ, ಅದರಲ್ಲಿ ಮೂಗು ಹಾಕ್ಕೊಂಡು ಮೋಕ್ಷಿತ ಉಸಿರಾಡಲಿಕ್ಕೆ ಆಡ್ತಾರೆ. ಅವರು ಚೆನ್ನಾಗಿ ಆಡ್ತಿರ್ತಾರೆ. ಹಾಗೂ ಮಂಜಣ್ಣನವರಿಗೆ ಆ ಥರ ಮಾಡಲಿಕ್ಕಾಗದೆ ಆ ಬಾಕ್ಸ್ನಲ್ಲಿ ಮುಳುಗಿಬಿಡುತ್ತಾರೆ. ಕೆಲ ಕ್ಷಣ ಮುಳುಗಿದ ಮಂಜಣ್ಣನವರು ಅದು ಭಾಳ ಹೊತ್ತು ಮುಳುಗಲಿಕ್ಕೆ, ಉಸಿರಾಟ ಆಡಲಿಕ್ಕೆ, ಉಸಿರು ಹಿಡಿದು ಮುಳುಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಕಂಬಿಯನ್ನು ತೆಗೆದು ಹೊರಗೆ ಬಂದುಬಿಡ್ತಾರೆ ಬಾಕ್ಸ್ನಿಂದ. ಪೆಟ್ಟಿಗೆ ಮೇಲಿರುವ ಡೋರನ್ನು ಕಿತ್ತಿ ಹೊರಗೆ ಬಂದುಬಿಡ್ತಾರೆ ನೀರಲ್ಲಿ ಭಾಳ ಹೊತ್ತು ಇರಲಾರ್ದೆ. ಈ ರೀತಿಯಾಗಿ ಮಂಜಣ್ಣ ಹಾಗೂ ಗೌತಮಿ ಜಾಧವ್ ಅವರ ಟೀಮ್ ಸೋತು ಈ ಟಿಕೆಟ್ ಟು ಫಿನಾಲಿಯಿಂದ ಹೊರಗುಳಿದು ಬಿಡುತ್ತೆ. ಯಾರು ಹೆಚ್ಚು ಹೊತ್ತು ಆ ನೀರಿನಲ್ಲಿ ಇರ್ತಾರೋ, ಆ ಜಾಲರಿಯನ್ನು ಯಾರು ತೆಗೆಯಲು ಅವರು ಈ ಟಾಸ್ಕಲ್ಲಿ ವಿನ್ ಅಂತಿರುತ್ತೆ. ಆದರೆ ಮಂಜಣ್ಣನವರು ಆ ಜಾಲರಿಯನ್ನು ಕಿತ್ತು ಹೊರಗೆ ಬಂದುಬಿಡ್ತಾರೆ. ಇದಾದ ನಂತರದಲ್ಲಿ ಮೋಕ್ಷಿತ ಹಾಗೂ ಭವ್ಯರವರ ತಂಡ ಈ ಟಾಸ್ಕನ್ನು ಗೆದ್ದು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ. ನೋಡಿ, ಸ್ಟಾರ್ಟಿಂಗ್ಲಿಂದನೂ ಸ್ಟ್ರಾಂಗ್ ಆಗಿ ಆಡ್ತಿದ್ದ, ಕ್ರೀರಿಯ ಸ್ಟ್ರಾಟಜಿಕ್ ಕಿಂಗ್ ಅಂತೆಲ್ಲ ಕರೆಸ್ಕೊಳ್ತಿದ್ದ ಉಗ್ರ ಮಂಜಣ್ಣನವರು, ಮ್ಯಾಕ್ಸ್ ಮಂಜಣ್ಣನವರು ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ
ಫಿನಾಲೆಗೆ ತಲುಪಬೇಕಾದಂಥ ಒಂದು ಹಾದಿಯನ್ನು ಮುಚ್ಚಿಕೊಳ್ತಾರೆ. ಇಲ್ಲಿಂದ ಅವರ ಫಿನಾಲೆ ಹಾದಿ ಮುಚ್ಚಿ ಹೋಗುತ್ತೆ. ಈಗ TTF ಫಿನಾಲೆಯಲ್ಲಿ ಭವ್ಯ ಮತ್ತು ಮೋಕ್ಷಿತ್ ಅವರು ಇರ್ತಾರೆ. ಆ ಇಬ್ಬರಲ್ಲಿ ಒಬ್ಬರನ್ನು ಫಿನಾಲೆಗೆ ಕಳಿಸುವಂಥ ವ್ಯವಸ್ಥೆ ಬಿಗ್ ಬಾಸ್ನವ್ರ ಕಡೆಯಿಂದ ನಡೆಯುತ್ತೆ. ಅದಕ್ಕೋಸ್ಕರ ಇನ್ನೊಂದು ಟಾಸ್ಕನ್ನು ನೀಡಲಾಗುತ್ತೆ. ಅದೇ ಪಜಲ್ ಪ್ಲೇ ಆಫ್ ಟಾಸ್ಕ್. ಈ ಟಾಸ್ಕ್ನಲ್ಲಿ ಒಂದು ಬಾಕ್ಸ್ ಇರುತ್ತೆ. ಇದೇನು ಕ್ಯಾಶಿನೋ ಗೀಶಿನೋ ಆಡ್ತಿರ್ತಾರಲ್ಲ ಗೋವಾ ಕಡೆ, ಆ ಥರದ್ದೊಂದು ಟಾಸ್ಕ್. ಅದು ನಡುವೆ ಬಜಲ್ಗಳಿರ್ತವೆ. ಕಬ್ಬಿಣದ ಒಂದು ಬಾಲನ್ನು ಹಾಕಬೇಕು. ಮೇಲೆ ಹಾಕಿ ಕೆಳಗಡೆ ಬರೋದ್ರೊಳಗೆ ಈ ಇನ್ನೊಂದು ಬದಿಯಲ್ಲಿರುವಂಥ ಬಾಕ್ಸ್ನಲ್ಲಿರುವಂಥ ಒಂದು ಬಜಲ್ಗಳನ್ನು ಜೋಡಿಸ್ಬೇಕು. ಜೋಡಿಸುವ ಕೆಲಸದಲ್ಲಿ ಮೋಕ್ಷಿತಾ ಪೈ ಸೋತ್ಬಿಡ್ತಾಳೆ. ಭವ್ಯ ಗೌಡ ಗೆದ್ದು ಆಯಮ್ಮನು 4ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಆಗ್ತಾರೆ. ವೀಕ್ಷಕರೇ, ಈ ರೀತಿಯಾಗಿ ಟಿಕೆಟ್ ಟು ಫಿನಾಲೆಯ ಈ ರೌಂಡ್ನಲ್ಲಿ 4 ಜನ ಫೈನಲ್ಗೆ ತಲುಪಿದ್ದಾರೆ ವೀಕ್ಷಕರೇ. ಮೊದಲನೇದಾಗಿ ರಜತ್, 2ನೇ ತ್ರಿವಿಕ್ರಮ್, 3ನೇದು ಹನುಮಂತು ಹಾಗೂ 4ನೇದಾಗಿ ಭವ್ಯ ಗೌಡರವರು. ಹೇಗಿತ್ತು ನೋಡಿ ವೀಕ್ಷಕರೇ ಈ ಟಾಸ್. ಇದರಲ್ಲಿ ಯಾರು ಚೆನ್ನಾಗಾಡಿದ್ದಾರೆ, ಯಾರು ಚೆನ್ನಾಗಾಡಿಲ್ಲ ಅನ್ನೋವಂಥದ್ದು ನಿಮಗೆ ಗೊತ್ತು. ಆದರೆ ಇದರಲ್ಲಿ ಏನು ರಜತ್ ಅವರ ಉಸ್ತುವಾರಿ ಇತ್ತು. ಇದೆಲ್ಲ ಅವರ ಉಸ್ತುವಾರಿ ಎಲ್ಲ ಉಲ್ಟಾ ಪುಲ್ಟಾ ಫೇವರಿಸಮ್ ಆಗಿತ್ತು, ಪಕ್ಷಪಾತದಿಂದ ಕೂಡಿತ್ತು. ತನಗೆ ಯಾರು ಬೇಕೋ ಅವ್ರ ಕಡೆ ಸ್ವಲ್ಪ ಜಾಸ್ತಿ ಒತ್ತನ್ನು ಕೊಡ್ತಾಯಿದ್ರು. ಈ ವಿಷಯದಲ್ಲೂ ಇವರು ರಜತ್ ಅವರು ಅನ್ಯಾಯ ಮಾಡಿದರು ಮಂಜಣ್ಣನವ್ರಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೋಕ್ಷಿತಾ ಇದ್ದ ಬಾಕ್ಸ್ನಲ್ಲಿ ಕಡಿಮೆ ನೀರು ಹಾಕ್ತಾಯಿದ್ರು, ಮಂಜಣ್ಣ ಇರುವ ಬಾಕ್ಸ್ನಲ್ಲಿ ಜಾಸ್ತಿ ನೀರು ಹಾಕ್ತಾ ಅವರಿಗೆ ಒತ್ತಡ ಜಾಸ್ತಿ ಆಗಿ ಅವರಿಗೆ ಆಟದಲ್ಲಿ ಆಡಲಿಕ್ಕಾಗದೆ ಟಾಸ್ಕ್ನಿಂದ ಹೊರಗೆ ಬಿದ್ದಿದ್ದಾರೆ ವೀಕ್ಷಕರೇ. ಈ ರೀತಿಯಾಗಿ ಉಗ್ರ ಮಂಜಣ್ಣನವರು ಮತ್ತು ಚೈತ್ರ ಕುಂದಾಪುರ ಅವರು ಟಾಸ್ನಲ್ಲಿ ಇರುವುದರಿಂದ ರಜತ್ ಅವರಿಗೆ ಭಾಳ ಸಂತೋಷ ಆಗಿರುತ್ತೆ. ಆದರೆ ರಜತ್ ಅವರಿಗೆ ಏನು ಬುಡದಲ್ಲಿ ಬೆಂಕಿ ಬಿದ್ದಿರೋದು ಮಾತ್ರ ಹನುಮಂತು ಫಿನಾಲಿಗೆ ಬಂದಿರುವಂಥದ್ದು. ಇದನ್ನು ಅವನಿಗೆ ತಾಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದ್ರ ಜೊತೆ ತ್ರಿವಿಕ್ರಮ್ಗೂ ತಾಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇಲ್ಲಿ ನೋಡಿ ಯಾವ ಥರ ಇದೆ. ಈ 3 ಜನ ಒಂದು ಸೈಡ್ ಆದರೆ ಹನುಮಂತು ಒಂದು ಸೈಡ್ ಆಗ್ತಾನೆ. ಈಗ ತ್ರಿವಿಕ್ರಮ್, ರಜತ್ ಹಾಗೂ ಭವ್ಯಗೌಡ ಒನ್ ಟೀಮ್ ಆಗಿಬಿಡ್ತಾರೆ. ಮೊದಲಿನಿಂದನೂ ಆ ಥರ ಆಡ್ತಾ ಇದ್ದಾರೆ ಇವರು. ಆದರೆ ಹನುಮಂತು ಈಗ ಒಂಟಿ ಆಗ್ತಾನೆ. ಈ ಒಂಟಿತನದಲ್ಲಿ ಒಂಟಿಯಾಗಿ ಒಂಟಿ ಸಲಗತ್ತರ ಹೋರಾಡಿ ಈ ಬಿಗ್ ಬಾಸ್ ಕಪ್ ಗೆಲ್ತಾನ ಅನ್ನುವಂಥ ಭಾಳ ಆಶ್ಚರ್ಯಕರವಾದ ಸಂಗತಿ ಆಗಿದೆ ವೀಕ್ಷಕ. ಭಾಳ ಕುತೂಹಲಕರವಾದ ಸಂಗತಿ ಆಗುತ್ತೆ ವೀಕ್ಷಕರೇ. ನೋಡೋಣ ಏನಾಗುತ್ತೆ, ಘಟಾನುಘಟಿಗಳನ್ನು ಯಾವ ರೀತಿ ಹನುಮಂತರು ಎದುರಿಸ್ತಾರೆ ಅನ್ನುವಂಥದ್ದು ನೋಡೋಣ. ಯಾಕಂದರೆ ಈಗಾಗಲೇ ಏನು ಮೂಟೆ ಹೊರುವ ಟಾಸ್ಕ್ನಲ್ಲಿ ರಜತ್ ಅವರು ಶಕುನ ಮಾಮ ಕೆಲಸ ಮಾಡಿ ಹನುಮಂತ ಸೋಲಿ ತ್ರಿವಿಕ್ರಮ್ ಗೆಲ್ಲೋದಕ್ಕೆ ಕಾರಣರಾಗಿರ್ತಾರೆ. ಅದರಲ್ಲಿ ಈಗ ಮತ್ತೆ ತ್ರಿವಿಕ್ರಮ್, ಭವ್ಯ ಹಾಗೂ ರಜತ್ ಅವರು ಒಂದಾಗಿ ಹನುಮಂತನನ್ನು ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ಬೋದು. ಆದರೆ ಹನುಮಂತನವರು ಯಾವುದೇ ಅವರ ಕುತಂತ್ರಕ್ಕೆ ಬಲಿಯಾಗದೆ ಬುದ್ಧಿವಂತಿಕೆಯಿಂದ ಆಡಿ ಫೈನಲಲ್ಲೂ ಗೆಲ್ತಾನೆ ಅನ್ನುವಂಥ ನಮ್ಮ ವೀಕ್ಷಕರ ಮಾತಾಗಿದೆ. ಈ ಪ್ರಾರಂಭದಿಂದನೂ ಶಕುನಿ ಮಾಮ ಕೆಲಸ ಮಾಡ್ತಿರುವಂಥ ರಜತ್ ಅವರಿಗೆ ಟಾಂಗ್ ಕೊಟ್ಟು ಅವ್ರನ್ನ ಮನೆಗೆ ಓಡಿಸ್ತಾನೆ. ತ್ರಿವಿಕ್ರಮ್, ರಜತ್ ಹಾಗೂ ಭವ್ಯ ಅವ್ರನ್ನ ಮನೆಗೆ ಕಳಿಸಿ ತಾನು ಬಿಗ್ ಬಾಸ್ ಫಿನಾಲೆ ಗೆಲ್ತಾನೆ ಈ ಉತ್ತರ ಕರ್ನಾಟಕದ ಹುಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನೇ ಕಾರಣಗಳಿದ್ದರೆ ಕಾಮೆಂಟ್ ಮಾಡಿ ವೀಕ್ಷಕರೇ. ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡವರು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು ವೀಕ್ಷಕರೇ.